ಯಲಹಂಕ ಸಮೀಪದ ಒತ್ತುವರಿ ತೆರವು ಕಾರ್ಯ ಇದೀಗ ಕೇರಳ ಮತ್ತೆ ಕರ್ನಾಟಕ ಸರ್ಕಾರದ ನಡುವಿನ ಕೆಸರೆರಚಾಟಕ್ಕೆ ಕಾರಣ ಆಗಿದೆ. ಕೋಗಿಲು ಬಂಡೆ ಸಮೀಪ ಅಕ್ರಮವಾಗಿ ಒತ್ತುವರಿಯಾಗಿದ್ದ ಭೂಮಿಯನ್ನು ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆ ಕಳೆದ ವಾರ ಅಷ್ಟೇ ವಶಕ್ಕೆ ಪಡೆದುಕೊಂಡಿತ್ತು. ಇದರಿಂದ ಹಲವಾರು ಕುಟುಂಬಗಳು ನಿರಾಶ್ರಿತವಾಗಿತ್ತು. ಈ ಪ್ರಕರಣದ ಬಗ್ಗೆ ಕೇರಳ ಸಿಎಂ ಪಿಣರೈ ವಿಜಯನ್ ಕೂಡ ಒಂದು ಪೋಸ್ಟ್ ಅನ್ನು ಮಾಡಿದ್ದು, ಇದೀಗ ಉಭಯ ರಾಜ್ಯಗಳ ನಡುವೆ ರಾಜಕೀಯ ಕೆಸರೆರಚಾಟಕ್ಕೆ ಇದು ಕಾರಣ ಆಗಿದೆ. ಎಕ್ಸ್ ನಲ್ಲಿ ಪೋಸ್ಟ್ ಒಂದನ್ನು ಮಾಡಿರುವಂತ ಪಿಣರೈ ವಿಜಯನ್ ರಾಜ್ಯ ಸರ್ಕಾರದ ಒತ್ತುವರಿ ತೆರವು ಕಾರ್ಯವನ್ನು ಉತ್ತರ ಪ್ರದೇಶದ ಬುಲ್ಡೋಸರ್ ನೀತಿಗೆ ಹೋಲಿಸಿ ಒಂದು ಪೋಸ್ಟ್ ಅನ್ನು ಮಾಡಿದ್ರು. ಇದು ರಾಜ್ಯ ನಾಯಕರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಪಿಣರೈ ವಿಜಯನ್ ಹೇಳಿಕೆಗೆ ಹಲವು ನಾಯಕರು ವಿರೋಧ ಕೂಡ ವ್ಯಕ್ತಪಡಿಸಿಕೊಳ್ತಿದ್ದಾರೆ. ಈಗ ಇನ್ನು ಪಿಣರೈ ವಿಜಯನ್ ತಮ್ಮ ಎಕ್ಸ್ ಪೋಸ್ಟ್ ನಲ್ಲಿ ಮುಸ್ಲಿಂ ಕುಟುಂಬ ಎನ್ನುವುದನ್ನು ಒಂದು ಸ್ಪಷ್ಟವಾಗಿ ಉಲ್ಲೇಖಿಸಿದ್ರು. ಇದು ಉದ್ದೇಶ ಪೂರ್ವಕವಾಗಿಯೇ ಈ ಒಂದು ಕಾನೂನುಬದ್ಧವಾಗಿ ನಡೆದಿರುವಂತ ತೆರವು ಕಾರ್ಯಾಚರಣೆಗೆ ಕೋಮು ಬಣ್ಣ ಹಚ್ಚುವ ಪ್ರಯತ್ನ ಎಂಬ ವಾದವು ಕೇಳಿ ಬರ್ತಿದೆ. ಹಾಗಿದ್ರೆ ಕೇರಳದಲ್ಲಿ ಯಾವುದೇ ಒತ್ತುವರಿ ತೆರವು ಕಾರ್ಯ ನಡೀತಾ ಇಲ್ವಾ? ಖಂಡಿತವಾಗಿ ನಡೆದಿದೆ, ಈಗ ನಡೀತಾನೂ ಇದೆ. ಆದ್ರೂ ನೆರೆಯ ರಾಜ್ಯದಲ್ಲಿ ಕಾನೂನುಬದ್ಧವಾಗಿ ನಡೆದಿರುವಂತ ಒಂದು ಒತ್ತುವರಿ ತೆರವು ಕಾರ್ಯದ ಬಗ್ಗೆ ಪಿಣರೈ ವಿಜಯನ್ ಒಂದು ಅಚ್ಚರಿ ಹೇಳಿಕೆ ನೀಡಿರೋದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಒಟ್ನಲ್ಲಿ ಪಿಣರೈ ವಿಜಯನ್ ಹೇಳಿಕೆ ಹಿಂದೆ ರಾಜಕೀಯ ಉದ್ದೇಶ ಇರೋದಂತೂ ಪಕ್ಕಾ ಆಗಿದೆ.